ಎಲ್ಲರಿಗೂ ನಮಸ್ತೆ. ದುರ್ಗಾ ವಿಶ್ ವ್ಲಾಗ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿನ್ನೆ ಸಂಡೇ ಲಾಗನ್ನು ಇವತ್ತು ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಪೂರ್ತಿ ವಿಡಿಯೋ ನೋಡಿ. ಹೆಣ್ಣಿನ ಕಡೆಯವರು ಬರೋದ್ರಿಂದ ಅವ್ರಿಗೆ ಅಡುಗೆ ಮಾಡಬೇಕಿತ್ತು, ಮನೆ ನೋಡೋ ಶಾಸ್ತ್ರ ಇತ್ತು. ಅದರಿಂದ ಇಷ್ಟೆಲ್ಲ ಪ್ರಿಪರೇಷನ್ನು ಎಲ್ಲ ಐಟಮ್ ಎಲ್ಲ ತಂದು ಕೊತ್ತಂಬರಿ ಸೊಪ್ಪು ಶುಂಠಿ ಎಲ್ಲ ಬಿಡಿಸಿಡ್ತಾ ಇದ್ದೀವಿ. ಹಾಗೇನಂತಮ್ಮ ಹೊಸದೊಂದು ಫ್ರಿಜ್ ತೊಗೊಂಡಿದ್ದ ಸ್ಯಾಮ್ಸಂಗು. ತುಂಬ ಚೆನ್ನಾಗಿತ್ತು ಫ್ರಿಜ್ಜು, ನೋಡೋದಕ್ಕಂತೂ ತುಂಬ ಚೆನ್ನಾಗಿತ್ತು. ಒಳಗಡೆ ತುಂಬ ಸ್ಟೆಪ್ಸು ಕೂಡ ಇತ್ತು, ತುಂಬ ಐಟಮ್ಸ್ ಇಡ್ಬೋದಿತ್ತು, ಆ ರೀತಿ ಟಿಪ್ಸ್ ಇತ್ತು. ಫ್ರಿಜ್ ತೊಗೊಂಡಿದ್ದ ಹೊಸದು. ಈಗೆಲ್ಲ ಬೇಸಿಗೆನಲ್ಲಿ ಏನೂ ಊಟ ಮಿಕ್ಕಿದ್ದು ಕೂಡ ಇರೋದಿಲ್ಲ, ಹಾಲು ಏನು ಕೂಡ ಉಳಿಯೋದಿಲ್ಲ. ಅದರಿಂದ ಎಣ್ಣೀರು ಕಡೆಯವ್ರು ಬರೋದ್ರಿಂದ ಜ್ಯೂಸು ಮೊಸರು ಹಾಲು ಎಲ್ಲನೂ ಜೋರಾಗಿ ತಂದಿಟ್ಟಿದ್ದ. ಕೋಲ್ಡ್ ಆಗಿರಬೇಕಲ್ವ ಜ್ಯೂಸು, ತುಂಬ ಸೆಕೆ ಬಿಸಿಲಿದೆ ಈಗಂತೂ. ಫ್ರಿಜ್ಜು ಹೊಸ ಫ್ರಿಜ್ ತೊಗೊಂಡಿದ್ರಿಂದ ಇದೊಂದು ವಿಡಿಯೋ ಮಾಡಿದೆ. ತುಂಬ ಚೆನ್ನಾಗಿದೆ. ಮತ್ತು ಕೆಳಗಡೆ ಈರುಳ್ಳಿ ಇಡೋದು ಕೂಡ ಇದೆ. ನನಗಂತೂ ತುಂಬ ಇಷ್ಟ ಆಯಿತು ಫ್ರಿಜ್ಜು. ಮತ್ತು ಹಾಗೆ ಕೆಲಸ ಎಲ್ಲ ಮುಗಿಸ್ಕೊಂಡು ಅಡುಗೆ ಎಲ್ಲ ನೈಟೇ ಮಾಡಿದ್ದು, ಒಬ್ಬಟ್ಟು ಮಾಡಿದ್ದು. ಬೆಳಿಗ್ಗೆನೇ ನಾನೆಲ್ಲ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡಿಕೊಂಡು ಈ ರೀತಿ ದೇವ್ರ ಪೂಜೆನೂ ಕೂಡ ಮಾಡಿಕೊಂಡೆ. ದೀಪ ಹಚ್ಕೊಂಡು ಅರ್ಶಿನ ಕುಂಕುಮ ಬಾಳೆಹಣ್ಣೆಲ್ಲನೂ ಇಲ್ಲೇ ಇಟ್ಟೆ. ಒಳಗಡೆ ಅಡುಗೆ ಮನೆಯಲ್ಲಿ ಜಾಗ ಇರಲಿಲ್ಲ, ಅದಕ್ಕೆ ಇಲ್ಲೇ ಇಟ್ಕೊಂಡಿದ್ದೀನಿ. ಸಿಂಪಲ್ಲಾಗಿ ನಮ್ಮ ಮನೆ ದೇವ್ರ ಪೂಜೆ ಕೂಡ ಆಯಿತು. ಮತ್ತು ಹೊಸ್ಲಿಗೂ ಕೂಡ ಹೊಸ್ಲು ತೊಳೆದು ಕೂಡ ಈ ರೀತಿ ರಂಗೋಲಿ ಹಾಕ್ಕೊಂಡಿದ್ದೆ. ಮನೇಲಿ ಜನ ಇದರಿಂದ ಎಲ್ಲ ತುಳಿದು ರಂಗೋಲಿ ಎಲ್ಲ ಹೋಗಿತ್ತು. ತುಳಸಿ ಗಿಡಕ್ಕೂ ಕೂಡ ಅರ್ಶಿನ ಕುಂಕುಮ ಇಕ್ಕಿ ಅವನ್ನೆಲ್ಲ ಇಟ್ಟು ಪೂಜೆ ಮಾಡಿಕೊಂಡೆ. ಹಾಗೆಯೇ ಲೋಳೆ ಸರಕ್ಕೂ ಕೂಡ ಆಲೋವೆರಕ್ಕೆ ಅದಕ್ಕೂ ಕೂಡ ಪೂಜೆ ಮಾಡಿಕೊಂಡೆ. ಇದನ್ನು ಕೂಡ ಪೂಜೆ ಮಾಡ್ತಾರೆ. ಮತ್ತು ಏನೆಲ್ಲ ಅಡುಗೆ ಮಾಡಿದ್ದೀವಿ ಅಂತ ಅಂದರೆ ಹೆಸರುಬೇಳೆ ಎಲ್ಲ ನೆನೆಸಿ ಇಟ್ಕೊಂಡಿದ್ದೀವಿ. ಅದಕ್ಕೆ ಕ್ಯಾರೆಟು ಕೊತ್ತಂಬರಿ ಸೊಪ್ಪು ಕಾಯಿ ಎಲ್ಲ ಇಟ್ಕೊಂಡಿದ್ದೀವಿ. ಬಜ್ಜಿ ಕೂಡ ಮಾಡಿಟ್ಕೊಂಡಿದ್ದೀವಿ, ಮೆಣಸಿನ್ಕಾಯಿ ಬಜ್ಜಿ. ಎಲ್ಲ ಅಡುಗೆನೂ ತುಂಬ ಚೆನ್ನಾಗಾಗಿತ್ತು. ವೈಟ್ ರೈಸು. ಇದು ಮೊಸರು ಬಜ್ಜಿ ಮಾಡೋದಕ್ಕೆ ಅಂತ ಈರುಳ್ಳಿನೆಲ್ಲ ಹಚ್ಚಿ ಇಟ್ಕೊಂಡಿದ್ದೀವಿ. ಬೇಗನೆ ಈರುಳ್ಳಿ ಹಾಕಿದ್ರೆ ಮಧ್ಯಾಹ್ನದಷ್ಟರಲ್ಲಿ ಸ್ವಲ್ಪ ಸ್ಮೆಲ್ ಬರುತ್ತೆ ಅಂತ ಅಂದ್ಕೊಂಡು. ಪಲಾವ್ ಅಂತೂ ತುಂಬ ಚೆನ್ನಾಗಾಗಿತ್ತು. ಹೋಟೆಲ್ ಸ್ಟೈಲಲ್ಲಿ ಆದಂಗೆ ಆಗಿತ್ತು ಪಲಾವು. ಎಲ್ಲ ಅಡುಗೆ ಕೂಡ ನಾನೇ ಮಾಡಿದ್ದೆ, ತುಂಬ ಚೆನ್ನಾಗಿತ್ತು. ಅದ್ರ ಜೊತೆಗೆ ಕಾಳು ಗೊಜ್ಜು ಮಾಡಿದ್ದೆ. ಒಂದು 20 ಜನ ಬರೋರಿದ್ದರು ಹೆಣ್ಣಿನ ಮನೆಯವರು. ನಮ್ಮ ಮನೇಲಿ ಒಂದು 15 ಜನ ಗಂಟ ಇದ್ದು. ಎಲ್ಲರಿಗೂ ಊಟ ಬೇಕಲ್ವ, ಆದ್ದರಿಂದ ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಡಿದ್ದೀವಿ. ನುಗ್ಗೆಕಾಯಿ ಸಾಂಬಾರು, ಆಲೂಗೆಡ್ಡೆ ಬದನೆಕಾಯಿ ಎಲ್ಲ ಹಾಕಿ ಬೇಳೆ ಹಾಕಿ ನುಗ್ಗೆಕಾಯಿ ಸಾಂಬಾರು ಕೂಡ ಮಾಡಿದ್ದೆ. ಹೆಸರುಬೇಳೆ ನೆನೆಸಿದ್ವಿ, ಅವ್ರು ಬರೋ ಅಷ್ಟರಲ್ಲಿ ಕಲಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಒಬ್ಬಟ್ಟು ಮಾಡಿದ್ವಿ, 1.5 kg ಅಷ್ಟು ಒಬ್ಬಟ್ಟು. ನೈಟೇ ಮಾಡಿಟ್ಕೊಂಡಿದ್ದೆ ಒಬ್ಬಟ್ಟು, ಬೆಳಿಗ್ಗೆಯಲ್ಲಿ ಮಾಡೋದಕ್ಕಾಗಲ್ಲ. ಅದರಿಂದ ಒಬ್ಬಟ್ಟೆಲ್ಲ ತುಂಬ ಕೆಲಸ ಹಿಡಿಯುತ್ತಲ್ವ, ಅದರಿಂದ ನೈಟೇ ಮಾಡಿಟ್ಕೊಂಡಿದ್ದೆ ಒಬ್ಬಟ್ಟನ್ನ. ಮಕ್ಕಳೆಲ್ಲ ರೂಮಲ್ಲಿದ್ದಾರೆ. ನನ್ನ ಮಕ್ಕಳು ಮತ್ತು ನನ್ನ ತಂಗಿ ಮಕ್ಕಳು ಆ ರೂಮಲ್ಲಿ ಕೂತ್ಕೊಂಡು ಆಟ ಆಡ್ತಾಯಿದ್ರು. ಹರ್ಷಿತ್ ಮತ್ತು ಪ್ರಣಮ್ಯ. ನೋಡಿ, ಅಡುಗೆ ಎಲ್ಲ ಮಾಡಿಬಿಟ್ಟು ಮನೆಯನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ನಾವು ರೆಡಿ ಆಗೋದಕ್ಕೆ ಹೋಗ್ತಾಯಿದ್ವಿ. ಇವರು ನಮ್ಮ ಚಿಕ್ಕಮ್ಮ, ನಮ್ಮಮ್ಮ, ನನ್ನ ತಮ್ಮ. ಇವನಿಗೆ ಮದುವೆ ಫಿಕ್ಸ್ ಆಗಿರೋದು. ಲವ್ ಮ್ಯಾರೇಜ್ ಆಗ್ತಾಯಿರೋದು. ಇಷ್ಟಪಟ್ಟಿದ್ದ ಅದೇ ಹುಡುಗಿನ ಒಪ್ಪಿಸಿ ಈಗ ಮದುವೆ ಮಾಡ್ಕೋತಾ ಇರೋದು. ಇವರು ನಮ್ಮ ತಂಗಿ, ಬೆಂಗಳೂರಿಂದ ಬೆಳಿಗ್ಗೆ ತಾನೇ ಬಂದರು. ಕಾರ್ಪೆಟೆಲ್ಲ ಹಾಸಿ ಬರೋರಿಗೆಲ್ಲ ರೆಡಿ ಮಾಡ್ತಾಯಿದ್ದಾನೆ. ಸ್ವಲ್ಪ ಮನೆ ಚಿಕ್ಕದಾಗೆ ಇತ್ತು, ಅದರಿಂದ ಮನೆಯಲ್ಲೇ ಊಟಕ್ಕೆಲ್ಲ ಕೊಡೋ ವ್ಯವಸ್ಥೆ, ಮನೆಯಲ್ಲ ಕೂತ್ಕೊಳ್ಳೋ ವ್ಯವಸ್ಥೆ ಮಾಡಿದ್ವಿ. ಹೆಣ್ಣಿನ ಕಡೆಯವರು ಬಂದರು. ಈ ಸೈಡ್ ಫಸ್ಟ್ ಟೈಮ್ ಬರ್ತಿರೋದ್ರಿಂದ ಬೆಂಗಳೂರಿಂದ ಸ್ವಲ್ಪ ಜನ ಬಂದಿದ್ದರು, ಮಂಡ್ಯದಿಂದ ಸ್ವಲ್ಪ ಜನ ಬಂದಿದ್ದರು. ನಮಗೆ ಹೆಣ್ಣು ಸಿಟ್ಟಾಗಿರೋದು ಮಂಡ್ಯ ಹುಡುಗಿನೇ. ಆದರೆ ಅವರ ಮಾವ ಹಾಗೆ ಅವರ ಅಕ್ಕನ ಗಂಡ ಅವರೆಲ್ಲ ಬರಬೇಕಲ್ವ, ಅವರೆಲ್ಲ ಸ್ವಲ್ಪ ದೂರದಿಂದ ಬಂದರು. ಇವ್ರು ಬರೋ ಅಷ್ಟರಲ್ಲಿ ತುಂಬ ಲೇಟ್ ಆಯಿತು, 3 ಗಂಟೆ ಆಗಲೇ ಹೋಯಿತು. ಸೊ ನಾವು ಮೇಲ್ಗಡೆ ಇದ್ವಲ್ಲ, ಮೇಲ್ಗಡೆಯಿಂದನೇ ವೀಡಿಯೋ ಮಾಡಿದ್ರಿ. ಅವ್ರು ಬಂದಾಗ ಅವ್ರ ಎದುರುಗಡೆ ವೀಡಿಯೋ ಮಾಡಿದ್ರೆ ಏನಂತಾರೋ ಏನು ಅಂತ ಅದನ್ನೆಲ್ಲ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಿಲ್ಲ. ಇವರು ಅವರ ಅಕ್ಕ ಮತ್ತು ಮಾವ. ಮುಂದೆ ಒಂದು ಕಾರು ಪಾಸ್ ಆಗಿಬಿಟ್ಟಿತ್ತು, ಅವರನ್ನು ಮತ್ತೆ ಕರ್ಕೊಂಡು ಬಂದರು. ಅವರಿಗೆ ಪ್ಲೇಸ್ ಗೊತ್ತಿರಲಿಲ್ಲ, ಲೊಕೇಶನ್ ಕಳಿಸಿದ್ವಿ, ಅದರಿಂದ ಬಂದಿದ್ದರು. ಇವರು ಹೆಣ್ಣಿನವರ ಮಾವ ಮತ್ತು ಅವರ ಅತ್ತೆ ಮಕ್ಕಳು ಎಲ್ಲ ಬಂದಿದ್ದರು. 3 ಫ್ಲೋರ್ ಹತ್ಕೊಂಡು ಬರ್ಬೇಕು ಇವಾಗ ಅವರು ಕೆಳಗಡೆಯಿಂದ. ನಾವು ಅವ್ರಿಗೆಲ್ಲ ವೆಲ್ಕಮ್ ಮಾಡೋದಕ್ಕೆ ಅಂತ ಕೆಳಗಡೆನೇ ಹೋಗಿ ಕಾಯ್ತಾಯಿದ್ವಿ.
ಸೊ ವೀಡಿಯೋ ಮಾಡೋದಕ್ಕೆ ನನ್ನ ಮಗನ ಕೈ ಕೊಟ್ಟೆ. ಈ ಆಟೋದಲ್ಲಿ ಬಂದವರು ಮಂಡ್ಯದವರು, ಹೆಣ್ಣಿನವರ ಅಮ್ಮ, ಅವರ ಚಿಕ್ಕಮ್ಮದಿರೆಲ್ಲ ಬಂದಿದ್ದರು ಒಂದು ಆಟೋದಲ್ಲಿ. ನನ್ನ ಮಗನ ಕೈ ಕೊಟ್ಟರಿಂದ ಅವನು ಸರಿಯಾಗಿ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ನಾವು ಬಂದ ನೆಂಟರನ್ನು ಸ್ವಾಗತಿಸ್ಬೇಕಲ್ವ, ಅವರನ್ನು ಮಾತಾಡಿಸ್ಬೇಕಲ್ವ, ಅದರಿಂದ ಯಾವುದೇ ರೀತಿ ವೀಡಿಯೋ ಮಾಡೋದಕ್ಕೆ ನನ್ನ ಕೈಲೂ ಆಗಲಿಲ್ಲ. ನನ್ನ ಮಗನ ಕೊಟ್ಟಿದ್ದೆ, ಅವನು ಹೇಗೋ ಸ್ವಲ್ಪ ಮಾಡಿದ್ದಾನೆ, ಅಡ್ಜಸ್ಟ್ ಮಾಡ್ಕೊಳ್ಳಿ, ಯಾರೂ ಬೈಕೋಬೇಡಿ. ಟೋಟಲ್ ಇಷ್ಟು ಜನ, ಒಂದು 20 ಜನದವರೆಗೂ ಇದ್ದರು, ಮಕ್ಕಳು ದೊಡ್ಡವರು ಎಲ್ಲ ಸೇರಿ. ಕೆಳಗಡೆನೇ ಬರೋರಿಗೆ ಬಕೆಟಲ್ಲಿ ನೀರು ಜಗ್ಗೆಲ್ಲ ಇಟ್ಟಿದ್ವಿ, ಬರೋರು ಕಾಲು ತೊಳ್ಕೊಂಡು ಬರೋದಕ್ಕೆ. ನಮ್ಮಮ್ಮನೂ ಕೂಡ ಬಂದಿದ್ದರು, ಎಲ್ಲರನ್ನೂ ಮಾತಾಡಿಸ್ಕೊಂಡು ಈಗ ಕರ್ಕೊಬರ್ತಾ ಇದ್ದಾರೆ ಮನೆಗೆ. ಎಲ್ಲರಿಗೂ ಕರ್ಕೊಬಂದು ಕೂರಿಸಿದ್ದೀವಿ, ಚಾಪೆ ಹಾಕಿ ಕಾರ್ಪೆಟ್ ಹಾಕಿ. ಆಮೇಲೆ ಎಲ್ಲರಿಗೂ ಜ್ಯೂಸ್ ಕೊಟ್ವಿ. ಅದನ್ನೆಲ್ಲ ವೀಡಿಯೋ ಮಾಡೋಕ್ಕಾಗಿಲ್ಲ ಫ್ರೆಂಡ್ಸ್, ಯಾಕಂದರೆ ಜನ ಇದ್ರಲ್ವ ಒಳಗಡೆ, ವೀಡಿಯೋ ಮಾಡಿದ್ರೆ ಏನು ಅನ್ಕೋತಾರೋ ಏನೋ ಅಂತ ಅಂದ್ಬಿಟ್ಟು ನಾವು ವೀಡಿಯೋ ಮಾಡಲಿಲ್ಲ. ಅವ್ರ ಪರ್ಮಿಷನ್ ಇಲ್ಲದೆ ಹೇಗೆ ವೀಡಿಯೋ ಮಾಡೋದು ಅಂತ ಈ ವಿಡಿಯೋನೆಲ್ಲ ಸ್ವಲ್ಪ ಮಾಡ್ಕೊಂಡಿದ್ದೆ ಅಷ್ಟೇ. ಮತ್ತೆ ಸ್ವಲ್ಪ ಜನ ಈ ರೂಮಲ್ಲಿ ಬಂದು ಕೂತ್ಕೊಂಡ್ರು. ಜ್ಯೂಸ್ ಎಲ್ಲ ಕೊಟ್ಟು ಅವ್ರಿಗೆ ಊಟ ಕೂಡ ವ್ಯವಸ್ಥೆ ಮಾಡಿದ್ದು, ಮಜ್ಜಿಗೆ ಜ್ಯೂಸ್ ಎಲ್ಲ ರೆಡಿ ಮಾಡಿದ್ದು ಅವ್ರು ಬರೋ ಅಷ್ಟರಲ್ಲೇ. ನೋಡಿ, ನನ್ನ ಮಗನ ಕೈ ಕೊಟ್ಟಿದ್ದರಿಂದ ಸರಿಯಾಗಿ ವೀಡಿಯೋ ಮಾಡಿಲ್ಲ ಅವನು. ಸ್ವಲ್ಪ ಹೊತ್ತು ಎಲ್ಲ ಕೂತ್ಕೊಂಡ್ರು, ಸ್ವಲ್ಪ ಮಾತುಕತೆ ಆಡಿದ್ವಿ. ಸೊ ಇವರೇ ಅವರ ಮಾವ, ಆದರೆ ಸರಿಯಾಗಿ ಮುಖನೂ ಹಿಡ್ದಿಲ್ಲ. ಅವ್ರ ಅಕ್ಕನ ಗಂಡ, ಹುಡುಗಿಯವ್ರ ಅಕ್ಕನ ಗಂಡ ಹಿಂದೆ ಬಂದವರು, ಮತ್ತು ಅವರ ಮಕ್ಕಳು. ಊಟ ಎಲ್ಲ ಆಯಿತು ನೋಡಿ. ಈಗ ಮಾತುಕತೆ ಎಲ್ಲ ಆಡಾದ್ಮೇಲೆ ಅವರನ್ನು ಈಗ ಕಳಿಸ್ತಾ ಇದ್ದೀವಿ ಎಲ್ಲರೂ ಕೂಡ. ಇವರಿಬ್ಬರು ಹುಡುಗರು ಇದ್ರಲ್ಲ, ಅವರು ನನ್ನ ತಮ್ಮನ ಫ್ರೆಂಡ್ಸು. ತುಂಬ ಹೆಲ್ಪ್ ಮಾಡಿದ್ರು, ಊಟ ಮಾಡೋದಕ್ಕೂ ಕೂಡ ತುಂಬ ಹೆಲ್ಪ್ ಮಾಡಿದ್ರು. ಅವ್ರು ಇದ್ದಿಲ್ಲ ಅಂದರೆ ನಮಗೆ ಕಷ್ಟ ಆಗ್ತಿತ್ತು. ತುಂಬ ಹೆಲ್ಪ್ ಮಾಡಿದ್ರು ನೋಡಿ. ಕಡೆಗೆ ಆಗೋದು ಫ್ರೆಂಡ್ಸೇ, ಯಾವ ಸಂಬಂಧಿಕರು ಆಗೋದಿಲ್ಲ. ಮತ್ತೆ ಅವರನ್ನೆಲ್ಲ ಕಳಿಸೋದಕ್ಕೆ ಅಂತ ಹೋಗ್ತಾಯಿದ್ದೀವಿ. ಅರಿಶಿನ ಕುಂಕುಮ ಎಲ್ಲ ಕೊಟ್ಟು ಅವ್ರ ಊಟ ಎಲ್ಲ ಕೊಟ್ಟು ಕಳಿಸ್ತಾ ಇದ್ದೀವಿ. ಸ್ವಲ್ಪ ಊಟ ಕೂಡ ಕೊಟ್ಟು ಕಳಿಸ್ತಾ ಇದ್ದೀವಿ, ಹಾಗೆ ಬರೆ ಕೈಯಲ್ಲಿ ಕೊಟ್ಟು ಕಳಿಸ್ಬಾರ್ದು ಅಂತ ಒಬ್ಬಟ್ಟು, ಬಾಳೆಹಣ್ಣು ಎಲೆ, ಅಡಿಕೆ ಎಲ್ಲ ಹಾಕಿ ಕೊಡ್ತಾಯಿದ್ದೀವಿ. ಸ್ವಲ್ಪ ಊಟ ಎಲ್ಲ ಜಾಸ್ತಿ ಮಾಡ್ಕೊಂಡಿದ್ವಿ, ಅದರಿಂದ ಮಿಕ್ಕಿತ್ತು. ಇಲ್ಲಿ ಅಕ್ಕಪಕ್ಕ ಮನೆಯವರು ಯಾರೂ ಕೂಡ ಬಂದಿಲ್ಲ. ಹಳ್ಳಿ ಆಗಿದ್ರೆ ಎಲ್ಲ ತುಂಬ ಜನ ಬರ್ತಿದ್ರು, ಯಾರೂ ಬಂದಿಲ್ಲ ಅಂತ ಅಂದ್ಬಿಟ್ಟು ಮಿಕ್ಕಿದ ಊಟ ಅವ್ರಿಗೆ ಸ್ವಲ್ಪ ಕೊಟ್ಟು ಕಳಿಸಿದ್ವಿ. ಇವರು ನಮ್ಮ ಹುಡುಗಿಯವರ ಅಮ್ಮ, ಇವರು ಅವರ ವಾರ್ಗಿತ್ತಿದಿರೋ ಅವ್ರ ಅಕ್ಕ ತಂಗಿರು ಎಲ್ಲರೂ ಕೂಡ ಬಂದಿದ್ದರು. ನಮಗಂತೂ ತುಂಬ ಖುಷಿಯಾಯಿತು. ಎಲ್ಲರೂ ಹೋಗೋದಕ್ಕೆ ಈಚೆಗಡೆ ಬಂದು ನಿಂತಿದ್ದಾರೆ. ತುಂಬ ಒಳ್ಳೆಯ ಜನ, ತುಂಬ ಚೆನ್ನಾಗಿ ಮಾತಾಡಿಸಿದ್ರು. ಅದು ಲವ್ ಮ್ಯಾರೇಜನ್ನು ಒಪ್ಕೊಂಡು ಈ ರೀತಿ ಎಲ್ಲರೂ ಸಪೋರ್ಟ್ ಮಾಡಿದ್ದಕ್ಕೆ ಅವ್ರಿಗೆಲ್ಲ ತುಂಬ ಧನ್ಯವಾದ ಹೇಳಬೇಕು. ಟೋಟಲ್ ಇಷ್ಟು ಜನ ಬಂದಿದ್ದರು. ಊಟ ಎಲ್ಲ ಮುಗಿಸಿ ಒಂದು 4:15 ಹಿಂಗೆ ಎಲ್ಲರೂ ಕೂಡ ಮನೆಗೆ ಹೋದರು. ತುಂಬ ದೂರ ಹೋಗ್ಬೇಕಲ್ವ, ಅದರಿಂದ ಜಾಸ್ತಿ ಹೊತ್ತಿರಲಿಲ್ಲ, ಎಲ್ಲರೂ ಹೊರಟೋದ್ರು. ಅವ್ರನ್ನೆಲ್ಲ ಕಳಿಸ್ಬಂದು ನಾನು, ನನ್ನ ತಂಗಿ ಮತ್ತು ನನ್ನ ತಮ್ಮನ ಫ್ರೆಂಡ್ಸ್ ಇದ್ದಾರೆ ನೋಡಿ, ಇವರಿಬ್ಬರು ತುಂಬ ಹೆಲ್ಪ್ ಮಾಡಿದ್ರು. ನಮಗೆ ಊಟ ಬಡಿಸೋದ್ರಿಂದ ಹಿಡಿದು ಎಲ್ಲ ಕೆಲಸ ಮಾಡಿದ್ರು, ಎಲೆ ಎತ್ತೋಯಿಂದ ಎಲ್ಲ ಕೆಲಸ ಮಾಡಿದ್ರು. ಮತ್ತು ನನ್ನ ತಮ್ಮ ಎಲ್ಲ ಅವ್ರನ್ನೆಲ್ಲ ಕಳಿಸಾಯ್ತಲ್ವ, ನಾವು ಊಟ ಮಾಡಿರಲಿಲ್ಲ, ಆಗಲೇ 4:15 ಆಗಿಬಿಟ್ಟಿತ್ತು. ನಾವು ಕೂಡ ಬಂದು ಊಟ ಮಾಡ್ತಾಯಿದ್ದೀವಿ. ಅವರು ನಮ್ಮ ತಂಗಿಯವರ ಯಜಮಾನರು. ನನ್ನ ಮಗ ಕೊಟ್ಟಿದ್ದೀನಿ, ಅವನ ಕೈ ವೀಡಿಯೋ ಮಾಡ್ತಾಯಿದ್ದಾನೆ. ನಮ್ಮ ಚಿಕ್ಕಮ್ಮ ಒಯ್ತಿದ್ರು ಊರಿಗೆ, ಪಾಪ ಅವರು ಬರೋದೇ 1 ವರ್ಷ 2 ವರ್ಷ ನಾವು ಫ್ಯಾಮಿಲಿ ಎಲ್ಲ ಸೇರೋದು. ಈ ರೀತಿ ಏನಾದರೂ ಫಂಕ್ಷನ್ ಇದ್ದರೆ ಮಾತ್ರ ಸೇರ್ತೀವಿ, ಇಲ್ಲ ಅಂದರೆ ಇಲ್ಲ. ನಮ್ಮ ಚಿಕ್ಕಮ್ಮನ ನೋಡೇ 2 ವರ್ಷ ಆಗಿಬಿಟ್ಟಿತ್ತು, ಈಗ ಬಂದಿದ್ದಾರೆ. ನನ್ನ ತಂಗಿ ಕೂಡ ಬೆಂಗಳೂರಿಗೆ ಹೋಗ್ಬೇಕಿತ್ತು, ಅವಳಿಗೂ ಮಕ್ಳಿಗೆ ಎಕ್ಸಾಮ್ ಇದೆ, ಅವಳು ಕೂಡ ಹೊರಟಿದ್ರು. ಸೊ ಎಲ್ಲ ಊಟ ಮಾಡಿಕೊಂಡು ಹೋಗೋಣ ಅಂತ ಮಾತಾಡ್ಕೊಂಡು ಊಟ ಮಾಡ್ತಿದ್ವಿ. ಈ ರೀತಿ ಫಂಕ್ಷನಲ್ಲೆಲ್ಲ ಒಟ್ಟಿಗೆ ಸೇರಿದ್ರೆ ತುಂಬ ಚೆನ್ನಾಗಿರುತ್ತೆ. ನಮ್ಮ ತಂಗಿ ಮಗ ಮತ್ತು ನನ್ನ ಮಗ ಪ್ರಣಮ್ಯ, ನಮ್ಮ ತಂಗಿ ಮಗಳು, ಎಲ್ಲ ಒಂದೇ ಸೈಡು ಬಕೆಟ್ಗಳಿಗೆ ಊಟ ಬಡಿಸೋದಕ್ಕೆ ಹಾಕ್ಕೊಂಡಿದ್ವಲ್ಲ, ಎಲ್ಲ ಅದನ್ನೇ ತಂದು ಇಟ್ಕೊಬಿಟ್ಟಿದ್ವಿ. ಯಾರೂ ಊಟ ಬಡಿಸೋದಕ್ಕಾಗಲ್ಲ, ಆಲ್ರೆಡಿ ಎಲ್ಲರಿಗೂ ಊಟ ಬಡಿಸಿ ಸಾಕಾಗಿತ್ತಲ್ವ. ಅದರಿಂದ ನಮ್ಮಮ್ಮ ಸ್ವಲ್ಪ ಕ್ಲೀನ್ ಕೆಲಸ ಎಲ್ಲ ಮಾಡ್ತಾಯಿದ್ರು. ನಾನು ಊಟ ಮಾಡಲ್ಲ, ನೀವು ಮಾಡಿ ಅಂತ ಹೇಳ್ಬಿಟ್ಟು ಅವ್ರು ಸ್ವಲ್ಪ ಕ್ಲೀನ್ ಮಾಡ್ತಾಯಿದ್ರು ಅಡುಗೆ ಮನೆಯೆಲ್ಲ. ಎಲ್ಲರೂ ಈ ರೀತಿ ಖುಷಿಯಾಗಿ ಊಟ ಮಾಡಿತ್ತು, ತುಂಬಾ ಚೆನ್ನಾಗಿತ್ತು. ನಾನು ಕೂಡ ಊಟ ಮಾಡ್ಕೊಂಡು ಮನೆಗೆ ಹೋಗ್ಬೇಕಾಗಿತ್ತು, ಆಗಲೇ 4:15 ಆಗಿಬಿಟ್ಟಿತ್ತು. ಪಾತ್ರೆನೆಲ್ಲ ತೊಳಿಯೋಕ್ಕಾಗಲ್ಲ, ನನ್ನ ತಮ್ಮ ಮತ್ತು ಅವ್ರ ಫ್ರೆಂಡ್ಸೇ ಎಲ್ಲ ಪಾತ್ರೆ ಎಲ್ಲ ತೊಳೆದ್ರು. ನಮ್ಮಮ್ಮ ಇವೆಲ್ಲ ಹೋಗ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಕುಂಕುಮ ಕೊಡ್ತಿದ್ದಾರೆ.
ನಮ್ಮ ಅಮ್ಮನೂ ಕೂಡ ಹೋಯ್ತಿದ್ರು. ನಮ್ಮ ಅಪ್ಪ ಅಮ್ಮ ಒಬ್ಬರೇ ಇದ್ದರು ಮನೇಲಿ. ಅವ್ರಿಗೂ ಊಟ ಇಲ್ಲ, ಹೆಂಗಸ್ರಿಲ್ಲ ಅಂದರೆ ಮನೇಲಿ ಗಂಡಸ್ರುಗಳ್ಗೆ ಅಡುಗೆ ಮಾಡ್ಕೊಳ್ಳಲ್ಲ. ಅದರಿಂದ ಅವರು ಊಟ ಇಲ್ಲ ಅಂತಂದ್ಬಿಟ್ಟು ಅವರು ಕೂಡ ಊರಿಗೆ ಹೋಗೋಕ್ಕೆ ರೆಡಿಯಾಗಿದ್ದರು. ನಾನು ಕೂಡ ಕುಂಕುಮ ತಗೊಂಡೆ, ದೇವ್ರ ಮನೆಗೆ ಹೋಗಿ ನಮಸ್ಕಾರ ಮಾಡ್ಕೊಂಡು ಬಂದೆ. ಮತ್ತು ನನ್ನ ತಂಗಿಗೆ ಕುಂಕುಮ ಕೊಟ್ಟರು ನಮ್ಮಮ್ಮ. ಸೊ ಎಲ್ಲ ಹೋಗೋ ಅರ್ಜೆಂಟಲ್ಲಿ ಇದರಿಂದ ಎಲ್ಲರೂ ಕೂತ್ಕೊಂಡು ಕುಂಕುಮ ತಗೊಂಡಿಲ್ಲ, ನಿಂತ್ಕೊಂಡೇ ತಗೊಂಡ್ವಿ. ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತು. ಹೆಣ್ಣಿನ ಕಡೆಯವ್ರು ಬಂದಾಗಲೇ 3 ಗಂಟೆ ಆಗಿತ್ತು. ಎಲ್ಲರೂ ಕುಂಕುಮ ತಗೊಂಡು ಹೊರಡೋಕ್ಕೆ ರೆಡಿ ಆದ್ವಿ. ನಮ್ಮ ಚಿಕ್ಕಮ್ಮನೂ ಕೂಡ ಹೊರಡೋದಕ್ಕೆ ರೆಡಿ ಆದರು. ನಮ್ಮ ಚಿಕ್ಕಮ್ಮ ಮತ್ತು ನನ್ನ ತಮ್ಮನ ಫ್ರೆಂಡ್ಸನ್ನು ಬಸ್ ಸ್ಟಾಪ್ಗೆ ಡ್ರಾಪ್ ಮಾಡೋದಕ್ಕೆ ನನ್ನ ತಮ್ಮ ಹೋದ. ಸೊ ನಾನು ಅವ್ರನ್ನ ಕಳಿಸ್ಬಿಟ್ಟು ನನಗೂ ಕೂಡ ಮನೆಗೆ ಡ್ರಾಪ್ ಮಾಡೋದಿದ್ದ. ಅವ್ರು ಕಳ್ಸಾಯ್ತು ನಾನು ನಮ್ಮ ಮನೆಗೆ ಬಂದೆ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಲಾಗು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಎಲ್ಲರಿಗೂ.